ಇಲ್ಲಿ ಮತ್ತೊಂದು ಸರಿಯಲ್ಲಿಲ್ವಾ ಜಾರ್ತದೆ ಬಗಿರ್ ಹಿಡ್ಕೋಣ ಬಗಿರ್ ಕೆಳಗೆ ಹಾರ್ನ್ ಬಿಲ್ ನೋಡಿ. ಹಾರ್ನ್ ಬಿಲ್ ಎಷ್ಟು ದೊಡ್ಡ ಇದೆ ಗೊತ್ತಾ. ಅಲ್ಲಿ ಕೂತಿದ್ದಾರೆ, ಕ್ಯಾಮ್ರಾದಲ್ಲಿ ಕಾಣಿಸೋದಿಲ್ಲ. ನೋಡಿ ಅಲ್ಲಿ ಹಾರ್ನ್ ಬಿಲ್ ಜೋರು ಆಟ ಆಡ್ತದೆ. ನವಿಲಂತೂ ಫುಲ್ ಕಂಗಾಲಾಗ್ಬಿಟ್ಟದೆ ಹಾರ್ನ್ ಬಿಲ್ ಕೂಗೋದಕ್ಕೆ. ಬಿಲ್ಲಿ ಇಲ್ಲೇ ಇತ್ತಾ, ಹಾಗೆ ಸುಮ್ಮನೆ ಹೆಜ್ಜೆ ಕೂಡ ಸಪ್ಪಳಾಗಬಾರ್ದು ಆ ಥರ ಮಾಡ್ಕೊಂಡು ಬಂದು ಇಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡಿದೆ. ಎಷ್ಟು ದೊಡ್ಡದಿದೆ ಗೊತ್ತದು, ತುಂಬ ದೊಡ್ಡದು. ಆದರೆ ವಿಡಿಯೋದಲ್ಲಿ ಸ್ವಲ್ಪ ಸಣ್ಣ ಕಾಣಿಸ್ಬೋದು. ಈಗ ನನ್ನನ್ನು ನೋಡೋದಕ್ಕೆ ಅಷ್ಟು ದೂರಕ್ಕೆ ಹೋಗಿ ಕೂತದೆ. ಇನ್ನು ಇಷ್ಟು ಹತ್ತಿರದಿಂದ ನೋಡಲಿಕ್ಕೆ ಎಷ್ಟು ವರ್ಷ ಸಿಗಲೇ ಇಲ್ಲಾಗಿತ್ತು. ಇವತ್ತೇ ನೋಡಿ ಒಂಥರ ಲಕ್ ಥರ ಹಾರ್ನ್ ಬಿಲ್ಲನ್ನು ಇಷ್ಟು ಹತ್ತಿರದಿಂದ ರಿಯಲ್ ಆಗಿ ನೋಡೋದಕ್ಕೆ ಸಿಕ್ತು. ಸೊ ಅದಂತೂ ತುಂಬ ಖುಷಿಯಿಂದ ಏನೋ ಅದಕ್ಕೆ ಆಟ ಜೋಶ್ ಹೆಚ್ಚಾದವಾಗ ಕುಣಿತಾ ಇರ್ತದೆ ನೋಡಿ, ಆ ರೀತಿ ಅದು ಇದೆ. ಇವತ್ತು ಸಿಂಗಲ್ ಆಗಿದೆ, ಮತ್ತು ಎರಡು ಅಲ್ಲ ಏನಿಲ್ಲ, ಸಿಂಗಲ್ ಆಗಿದೆ. ಚೀಲದಲ್ಲಿ ನೆಟ್ಟಿರೋಂಥ ಗೆಣಸನ್ನು ಇವತ್ತು ಕಿತ್ತಿದ್ದೀನಿ. ಹಾಗೆಯೇ ತುಂಬಾ ಚೆನ್ನಾಗಾಗುತ್ತೆ ಚೀಲದಲ್ಲಿ ಗೆಣಸನ್ನು ಬೆಳೆಯೋದ್ರಿಂದ. ನೆಲದಲ್ಲಿ ಗೆಣಸನ್ನು ಬೆಳೆಯೋದಕ್ಕಿಂತಲೂ ಚೀಲದಲ್ಲಿ ಬೆಳೆಸಿದ್ರೆ ತುಂಬಾ ಚೆನ್ನಾಗಿರುವಂಥ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಗಡ್ಡೆಗಳು ಕೂಡ ತುಂಬ ಚೆನ್ನಾಗಾಗುತ್ತೆ. ಮತ್ತು ಹೆಗ್ಗಣ ಈ ರೀತಿ ಪ್ರಾಣಿಗಳಿಂದೆಲ್ಲ ಗೆಣಸು ಹಾಳಾಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಬಿಳಿ ಮತ್ತು ಕೆಂಪು ಗೆಣಸನ್ನು ಬೆಳೆದಿದ್ದೀನಿ. ಇವತ್ತು ತೆಗ್ದಿನ ಸೊ ಇಷ್ಟು ಸಿಕ್ತು. ನಾನು ಇದನ್ನು ಒಂದು ಡಿಸೆಂಬರ್ ಅಥವಾ ನವೆಂಬರ್ ಟೈಮಲ್ಲಿ ನೆಟ್ಟಿದ್ದಾಗಿತ್ತು. ಹಾಗೆ ಇವತ್ತಿನ ದಿನ ಕೀಳುವ ಅಂತೇಳಿ ತೆಗೆದೆ. ಹಾಗೆ ಇಷ್ಟು ಚೆನ್ನಾಗಿರುವಂಥ ಗೆಣಸು ಸಿಕ್ಕಿದೆ. ಒಂದು 2 kg ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನು ಬೆಳೀತಿತ್ತು ಅಂತ ಗೊತ್ತಿಲ್ಲ. ಮತ್ತು ಹೋದ ವರ್ಷ ನಾನು ಗೆಣಸನ್ನು ತೆಗೆದೇನೆ, ಹಾಳಾಗೋಗ್ಬಿಟ್ಟಿತ್ತು. ಹಾಗಾಗಿ ಈ ವರ್ಷ ಆ ರೀತಿ ಆಗಬಾರ್ದು ಹೇಳಿ ಸ್ವಲ್ಪ ಮೊದಲೇ ತೆಗೆದೆ. ಇಷ್ಟು ಸಿಕ್ಕಿದೆ. ಇದೇ ರೀತಿ ಮನೆ ಬಳಕೆಗೋಸ್ಕರ ಸ್ವಲ್ಪನೇ ಬೆಳ್ಕೊಳ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೋಡಿ ತುಂಬ ಖುಷಿ ಆಯ್ತು ಇದರಿಂದ ನನಗಂತೂ, ಗೆಣಸನ್ನು ಇಷ್ಟು ಕಿತ್ತಿದ್ದೀನಿ ಅಂತ. ಸೊ ಜಾಸ್ತಿ ಏನಿಲ್ಲ, ಇರೋದು ಕಡಿಮೆನೇ, ಅದರಲ್ಲೇ ಖುಷಿ ಅಂತ ಅನ್ನಿಸ್ತು ನನಗೆ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಹೊನ್ನಾವರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ರಾತ್ರಿ ಒಂದು 3:30ಇಂದ ಗುಡುಗು ಮಿಂಚು ಗಾಳಿ ಮಳೆ ನೋಡಿ ಇಷ್ಟೊತ್ತನೂ ಇತ್ತು. ಈಗ ಸ್ವಲ್ಪ ಹನಿತಾ ಇದೆ ಅಷ್ಟೇ. ಹಾಗೆ ತೋಟದ ಕಡೆ ಎಲ್ಲ ಹೆಂಗಾಗಿದೆ ಹೇಳಿ ನೋಡುವಂತ ಬಂದರೆ ಇಲ್ಲಿ ದಾರಿಯಲ್ಲೇ ನೋಡಿ, ಹೋಗೋಕ್ಕೆ ದಾರಿನೇ ಇಲ್ಲ. ಈ ಥರ ಬಾಳೆ ಮರ ಎಲ್ಲ ಬಿದ್ದಿದೆ. ಇನ್ನು ಏನೇನಾಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ಹೋಗಿ ನೋಡ್ಬೇಕು ಆಯ್ತಾ, ಯಾವ್ಯಾವ ಮರ ಬಿದ್ದಿದೆ ಅಂತೆಲ್ಲ. ಅಷ್ಟು ಗಾಳಿ ಮಳೆ. ಇದು 2ನೇ ಬಾರಿ ಅಂತ ಅನ್ಕೊತೀನಿ ಈ ವರ್ಷದಲ್ಲಿ ಜೋರಾಗಿ ಗಾಳಿ ಮಳೆ ಗುಡುಗು ಮಿಂಚು ಬಂದಿರೋದು. ಇನ್ನೊಂದೆರಡು ಬಾರಿ ಸಣ್ಣಕ್ಕೆ ಮಳೆ ಬಂದಿತ್ತು. ಅಷ್ಟೊಂದೇನು ಜೋರು ಅಂತ ಅನ್ನಿಸ್ಲಿಲ್ಲ. ಇವತ್ತನ್ನು ಮಾತ್ರ ಸಿಕ್ಕಾಪಟ್ಟೆ ಜೋರು ಗಾಳಿ ಮಳೆ. ಹೊರಗೆಲ್ಲ ಬರೋದಿಕ್ಕೂ ಅಷ್ಟು ಭಯ. ರಾತ್ರಿ ಎಲ್ಲ ಎದ್ದು ಕೂತ್ಕೊಬಿಟ್ಟಿದ್ರು ನಾವೆಲ್ಲ, ಅಷ್ಟು ಜೋರು ಗುಡುಗು ಮಿಂಚು. ಸಿಡಿಲಂತೂ ಇನ್ನು ಯಾವ್ಯಾವ ಊರ ಕಡೆ ಎಲ್ಲ ಬಿತ್ತು ಅಂತ ಗೊತ್ತಿಲ್ಲ. ಹಾಗೆ ಬನ್ನಿ, ತೋಟದ ಕಡೆ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇದು ಮಡ್ಲಡಿ ಎಲ್ಲ ಹೆಂಗೆ ಬಿದ್ದದೆ ಹೇಳಿ. ಬಾಳೆ ಮರನಂತೂ ಲೆಕ್ಕನೇ ಇಲ್ಲ ಅಲ್ಲಿ ನೋಡಿ. ಯಪ್ಪಾ ದೇವ್ರೆ, ನೋಡ್ಕೊಳ್ಳಿ ಬಾಳೆ ಮರ ಎಲ್ಲ ಹೆಂಗೆ ಬಿದ್ದದೆ ಹೇಳಿ. ಹಿಂಡೆ ಬಿದ್ದಿದೆ, ಬಾಳೆ ಹಿಂಡು. ಹಪ್ಪಳ ಮಾಡೋದಿರಲ್ಲ ನೋಡಿ, ಬಾಳೆ ಬೇಕಾದಷ್ಟು ಇರ್ತಾಯಿತ್ತು, ಆದರೆ ಬಿಸಿಲಿಲ್ಲ, ಎಂತ ಮಾಡೋದು. ನೋಡಿ ಅಲ್ಲೆಲ್ಲ ಒಂದು ಸರಿ ನೆಟ್ಟಿಗಿಲ್ಲ. ಎಲ್ಲ ತೆಂಗಿನ ಮರದ ಮನೆ, ಅಡಿಕೆ ಮರದ ಮನೆ ಕೂತದೆ. ನೋಡಿ ಮತ್ತೆ ಇಲ್ಲಿ ಎಂಥದ್ದು ಅಡಿಕೆ ಮರ ಬಿದ್ದಂದು. ನೋಡಿ ಎಷ್ಟು ಚಲೋ ಅಡಿಕೆ ಕೊನೆ ಇತ್ತು ಹೇಳಿ. ಇಲ್ಲಿ ಮತ್ತೊಂದು. ಹೊಳೀಲಿ ಎಷ್ಟು ನೀರು ಬಂದಿದೆ ಹೇಳಿ ನೋಡ್ಬನ್ನಿ 2ನೇ ಮಳೆಗೆ. ಇಷ್ಟೇ, ಏನು ಜಾಸ್ತಿ ಮಳೆ ಇಲ್ಲ. ಹೊಳೆ ಹತ್ರ ಎಲ್ಲ ಬಂದು ಬಿದ್ದದೆ ಬಾಳೆ ಕೊನೆ ಎಲ್ಲ ಸರಿ. ಬಾಳೆ ಮರ ಇಷ್ಟೇ, ಏನು ಜಾಸ್ತಿ ಇಲ್ಲ ಮಳೆ ನೀರು. ಸಾರಿ, ನಾವು ಚಿಪ್ಸ್ ಮಾಡುವಂಥ ಹಲಸಿನಕಾಯಿನ ಮರ ಇಲ್ಲ. ಅದನ್ನು ನೋಡಿ, ನಮ್ಮ ಮನೆಯದಲ್ಲಿದ್ದು, ಬೇರೆಯವ್ರ ಮನೆಯದ್ದು. ನಮ್ಮ ಮನೆ ಹಲಸಿನ ಮರ ಇದ್ದಂಗೆ ಆಗೋದೆ. ಇದು ನಮ್ಮ ಮನೆ ತೋಟ. ಇಲ್ಲಿ ನೋಡಿ, ಇಲ್ಲಿ ಮತ್ತೊಂದು. ಅಷ್ಟು 3 ಮರ ಸಿಕ್ತು ನನಗೆ, ಅಡಿಕೆ ಮರ ಬಿದ್ದಿದ್ದು. ಮತ್ತು ಎಷ್ಟು ಅದೇನು ಅಲ್ಲೆಲ್ಲ ತಿರುಗಾಡಿ ನೋಡಬೇಕು ಮತ್ತು ಎಷ್ಟು ಬಿದ್ದಿದೆ ಹೇಳಿ. ನೋಡಿ ಅಲ್ಲೊಂದು, ಇಲ್ಲಿ ಒಂದು, ಮತ್ತು ಇಲ್ಲೊಂದು. ಎಷ್ಟೆಲ್ಲ ಲಾಸ್. ಇನ್ನು ಮತ್ತೆ ಎಂತೆಂಥ ಆಗದೇಳು ಗೊತ್ತಿಲ್ಲ ನಂಗೆ. ಮತ್ತು ಈ ಜಡ್ಡಲ್ಲೆಲ್ಲ ಆಚೆಗೆಲ್ಲ ಹೋಗಿ ನೋಡ್ಕೊಬರೋ ಕೂಡ ಹೇಳಿ ಇದೇ ದಾರಿಲಿ ನೋಡ್ಕೊ ಬಂದೆ. ಎಷ್ಟು ಬಿದ್ದದೆ ಹೇಳಿ, ನೀರು ನೋಡಿದ್ರಲ್ಲ. ಹಾಗೆ ನೋಡಿ ಇಷ್ಟಾಗದೆ 2ನೇ ಮಳೆ ಮಾಡಿದ್ದು ಅನಾಹುತ. ಅದೇ ಇಲ್ಲೊಂದು ಸಾನ್ ಬಾಳೆಕಾಯಿ ಮರ ಅದೇ, ಅದು ಕಾಯಿ ಬಂದು ವಜ್ಜೆ ಹಾಕೊಂಡದೆ. ಅದಕ್ಕೆ ಈಗ ಏನಾದರೂ ಒಂದು ಊತ ಕೊಡಲಿಲ್ಲ ಅಂದರೆ ಇದು ಪಲ್ಟಿ ಹೊಡೀತದೆ, ವಾಲದೆ ಗಾಳಿಗೆ. ಆದರೆ ನೆಲಕ್ಕೊಂದು ಬೀಳಲಿಲ್ಲ. ಅದಕ್ಕೆ ಈಗ ಒಂದು ಊತ ಕೊಟ್ಟು ನಿಲ್ಲಿಸ್ಬೇಕು, ಕಾಯಿ ಬೆಳೋ ತನಕನಾರು ಇರಲಿ ಅಂಥೇಳಿ.
ಇವತ್ತು ದಾದ ನಮ್ಮನೆ ಬಾವಿ ಇಳಿತು, ಎಲ್ಲ ಗಿಡಗಳೆಲ್ಲ ಬೆಳೆದ್ಬಿಟ್ಟಿದೆ, ಅದರಿಂದ ನೀರೆಲ್ಲ ಹಾಳಾಗ್ತದೆ ನೋಡಿ. ಹಂಗಾಗಿ ಬಾವಿ ಚೆಕ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಏನು ಗಿಡಗಳೆಲ್ಲ ಬೆಳೆದಿತ್ತು ನೋಡಿ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಡುತ್ತೆ. ಮತ್ತು ಮಳೆಗಾಲದಲ್ಲಂತೂ ತುಂಬ ಗಿಡಗಳು ಬೆಳೀತದೆ, ಹಾಗಾಗಿ ನೀರೆಲ್ಲ ಹಾಳಾಗಬಾರ್ದು. ಕುಡಿಯುವಂಥ ನೀರಿನ ಬಾವಿ ನೋಡಿ, ಹಾಗಾಗಿ ಪ್ರತಿ ವರ್ಷ ಕೂಡ ಈ ಟೈಮಲ್ಲಿ ಅದೇ ಕೆಲಸವನ್ನು ಮಾಡೇ ಮಾಡ್ತಾರೆ. ಸೊ ನಮ್ಮನೆ ಬಾವಿ ಸುಮಾರು ಒಂದು 40 ಫೀಟ್ಗಿಂತನೂ ಜಾಸ್ತಿ ಇದೆ ಆಳ. ಅಷ್ಟು ಆಳ ಇರುವಂಥ ಬಾವಿಯನ್ನು ಇಳಿದು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನೋಡಿ. ಅದು ಇಳಿದು ನಾ ಮುಂಚೆ ಮಾಡ್ಕೊಂಡ್ರೆ ಹೌದು. ಇದು ನೋಡು ಪರ್ಫೆಕ್ಟ್ ಆಯ್ತು. ಅದ್ರ ತೆಗ್ ಮ್ಯಾನ್ ಎತ್ತು ಇದು ಮಾಡಕ್ಕು. ಬಿದ್ದೋಗೋದು ಮತ್ತು ಹೆಲ್ತ್ ಆಡ್ಬೋದಾಗಿತ್ತು. ನನಗೆ ಇಲ್ಲಿ ಹಗ್ಗದ ಮನೆ ಬಲ್ಲ ಮನೆ ಹೋಗೋದು, ಅದು ಇದಕ್ಕೆ ಮಾತ್ರ ಹಾಗಾಗ್ತದೆ. ಅದು ಬೇರು ಒಡೆದು ಹೋಗ್ಬಿಟ್ಟದೆ ಅಲ್ಲ, ಹೊಸತ್ ಮರದ ಬೇರು ಹೋದಂಗೆ ಹೋಗೋದು. ಸಂದೆ ಸಿಗಾಕೊಂಡದಿಲ್ಲ ಅದ ಆಚೆಗೆ ಮುಚ್ಚೋದ್ರ ಗಟ್ಟಿ ಇರ್ಕ ನೀನು. ಹಗ್ಗ ಬಿಡು. ಈಗ ತಕೋಣ, ದೊಡ್ಡ ಗಿಡ ಬೀಳ್ತದೇನ. ಸೊ ಇದು ತಕ್ಕಲ್ಲ. ಏಣಿ ಬ್ಯಾಗಿಲ್ ಹಿಡ್ಕೊಂಡ್ರೆ ಅದನ್ನು ನಂಗೆ ಬಲ ಸಿಗ್ತದೆ. ಹಂಗೆ ಹಿಡ್ಕೊಂಡ್ರೆ ನಂಗೆ ಇಟ್ಲ ದೊಪ್ಪು ಹೇಗಾಯ್ತದೆ ಹೇಳಿ. ಎಂತ ಹಗ್ಗ ಎಂತ ಹಿಡ್ಕೊಂತದೆ ಜ್ಯೋತಿ. ಚೌಕಾಸ ಜೂಜ್ ಬಿಡ್ಬೇಡಣ, ಗಾಡಿಗೆ ಹೋಗ್ಸಿ ಹಿಡ್ಕ. ನೀ ಗಾಡಿಗೆ ಹೋಗ್ಸಿಡ್ರು ನಂಗೆ ಹಿಂಗೆ ಮಾಡ್ರು ಆಗುದಿಲ್ಲ ಹೇಳಿ. ನಾನು ಎಂತ ಮಾಡಿದ್ದೀವಿ ಗಿಡ ತೆಗಿಬೇಕಾಗಿತ್ತು. ಎಣ್ಣೆ ಹತ್ಲ ತಾಡುವ ಒಂದ್ಸಲ ಚೊಕ್ಕ ಮಾಡ್ಕೊಂಡು ಬೇಕಾದ್ರೆ ಒಂದ್ಸತಿಗೆ ಮ್ಯಾನ್ ಬಂದು ಹೋಗ. ನಾನು ಹತ್ತದೆ.
ನಾದ್ನ ಸಾಹಸ ಒಂದು ಹಾಕಿಡುವನಿ ಹೇಳಿ ಅದಷ್ಟು ಚೆಕ್ ಮಾಡಿಲ್ಲ. ಹಿಂಗೆ ಚೆಕ್ ಮಾಡಿದ್ರೆ ಹೌದು ಹೊಸನು ಚೆಕ್ ಮಾಡ್ತೇನೆ ಹಿಂಗೆ ಹೊಟ್ಟೆ ಬೆಳೀತದೆ ಮತ್ತೆ ಅವ್ನು ಬೆಳೆಯೋದೇ ಮಳೆಗಾಲದಾಗ ಕೊಡು ಎತ್ಲ ಕೊಡು ಅದ ಕೊಡು. ಬಗೀಲಿತ್ಲ ಹಾಂ ಹಂಗೆ ಮಾಡ್ಕೊಡು. ದಬ್ಬು ದಬ್ಬು ಹೊತ್ಲಾಗಿ ನೀರು ಎಷ್ಟು ಅದಿ ನೀರೊಂದು ಮೂರು ನಾಲ್ಕು ಹಿಂಗೆ ಅದೇನು ಬಿಟ್ಟ ಕೆಳಗೆ ಬಿಟ್ಟ. ನಾ ಎಷ್ಟು ಹೋದ್ ಅಷ್ಟಿಗೆ ಹಾಕ ಬಿಡುದು. ಕೈ ತೆಗಿಡು. ಹಾಂ ಅದನ್ನ ಇದು ಕೊಟ್ಟು ಬಂದೀನಿ ಹೊಸನ ಸಾರಿ ಬುಡುಕು ಬುಡುಕು ಅನಿಸ್ತದೆ. ತಪ್ಪಲೆಯಲ್ಲಿ ಕೊಟ್ಟು ಬಂದೀನಿ ನಾ ಬೀಸಿಟ್ಟಂದು. ಐಪನ್ ತಾಸು ನೀರಲ್ಲಿ ಬಿದ್ರೆ ಅಂತ ಆಗುದಿಲ್ಲ. ವಾಟರ್ ಪ್ರೂಫ್ ಐಪನ್ ತೆಗಿಸ್ಕೊಡ್ತೇವೆ. ಹ್ಞೂ ಮದಿಗೆ ಹ್ಞೂ ಮದಿಗೆ ಎರಡು ನೀರು ನೀರು ಬರ್ಬೇಕಲ್ಲ ಹಂಗೆ ಬರ್ಬೇಕಲ್ಲ ಅದು ಬಿಟ್ಟ ಕೆಳಗೆ ಬಿದ್ದೋದ್ರೆ ಅಂತ ಆಗುದಿಲ್ವ ಅದು ಬರ್ಬೇಕಾಯ್ತದೆ ಮತ್ತೆ ನೀವು ಹೇಳ್ದಂಗೆ ಹೊತ್ತಾಕ್ಬೇಕಾ ಇಲ್ವಾ ಪ್ಲಾಸ್ಟಿಕ್ ಅದು ತಡ್ತಾರೆ ಬಿಡ್ಬೇಡ. ಅದೇ ಹೋದ್ಮೇಲೆ ಅಲ್ಲಿ ಕೆಳಗೆ ಆಕ್ಸಿಜನ್ ಇರೋದಿಲ್ಲ. ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ. ಆ ಮುಟ್ಟಿನೇ ಹಿಂಗೆ ದೊಡ್ಡ ದೊಡ್ಡ ಬರ್ಗಾಕ ಸಾಕು ಅದು ಹೋಯ್ತದೆ ಕಡೆ ಕೊಳತಿ. ಮುಟ್ಟಿನೇ ಇದು ಮಾಡ ಹೌದಿವಾ ಅದು ಹೊಯ್ಡೋಯ್ತದೆ ಮುಟ್ಟೆಯಲ್ಲಿ. ಆಗೋಗುದಲ್ಲ ಅದು ನಮ್ಗೆ ಲೆಕ್ಕಿತ್ತು. ಅದು ಒಂಥರ ದೊಡ್ಡ ಅದು ಸಣ್ಣ ಅದೇ ಅದ್ರಾಗೆಲ್ಲ ಬೊಕೆಟಾಗಿ ಮಾಡ್ರ ಆಗುದು ಇನ್ನೇ ಮೇರೆ ಕೂತ್ಕೊಂಡು. ಇದು 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 ಅಣ್ಣನ ಅಣ್ಣ ಇದು ಇದು ಈ ಹಗ್ಗ ಅದು ಬ್ಲೂ ಕಲರ್ ಕಾಲ ಸಿಗ್ತದೆ. ಕುಳ ಬಗೆಲಿ ಯಾಕ ಅಲ್ಲ ಹಾ ಇಳುವುದೇ ಇಲ್ಲ ಅದು ಒಟ್ಟೆಲ್ಲ ಇದು ಮಾಡ್ಕೊಂಬೇಡ. ಆದ್ರೂ ಏನಿ ನನಗೆ ಅತ್ಲಾಗ ಇತ್ಲಾಗ ಹೋಯ್ತದೆ ಅಣ್ಣ ಗಟ್ಟಿ ಹಿಡ್ಕ ಏಡು ಕೈಲಿ ಹುಡ್ಕ ಎಲ್ಲೂ ಹೋಗುದಿಲ್ವ ಏಣಿ ಎಲ್ಲೋ ಆಯ್ತದೆ ಏಣಿ ಸಾಕುದದ ಬಾ ಚಿತ್ತಾಡ್ತದೆ ಲಟ್ಟೆ ಸಾಕು ಬರ ಸುಂಡಿ ತಕೊಂಡು ಸುಮ್ಮನೆ ಎತ್ತು ಬಿಡಿದೆ ಏನು ಸಾಕು ಬರ ಬುದ್ಧಿ ಮನೆ ಲೋನ್ ಹಾಳು ಕೊಡ್ತಿರ್ಬೇಕು ನಾವು ಇದು ಅಂಥದ್ದು ಹಾಳಿ ಚೆಕ್ಕಿಂಗ್ ಹತ್ತಲ ಬದಿಗೆ ಹಾಕೋದಿಲ್ಲ ನಾ ಹೇಳ್ತಿದ್ದೆ ಖಾಲಿ ಕೆರೆಲಿ ನೀರಿಲ್ಲ ಇದು ಕೆರೆಲಿ ನಾ ಮನೆಗೆ ಬಂದಿದ್ದೆ ಸಾಕಾ ಕ್ಲೀನ್ ಆಯ್ತು ಅದೇ ಗೊತ್ತಾವ
ಹ್ಞೂ ಇಲ್ಲಿ ಟೈಟ್ ಕೊಡ್ತದೆ ಈ ಕಡೆ. ಉಸಿರಾಡೋಕೆ ಎಷ್ಟು ಇದೈತೆ ನಿಮಗೆ ಹೌದು. ಗಟ್ಟಿ ಹಿಡ್ಕೊಂಡು ನೋಡು ಶ್ವಾಸ ದೇ ಅಗಲಾಗುತ್ತೆ. ಇದು ಅಗಲವಾಗಿರುತ್ತಿಲ್ಲ. ಅಗಲೇ ಇರಬೇಕಲ್ಲ ನಮ್ಮ ಮನೆ ಬಾವಿಗೆ